ಫಸ್ಟ್ ನಾವು 2009-10 ಅಲ್ಲಿ ಒಂದು ಎಂಡೋಸ್ಕೋಪಿ ಮಾಡಿದ್ವಿ. ENT ಸ್ಪೆಷಲಿಸ್ಟ್ ಅವಾಗ ನಾರ್ಮಲ್ ಅಂತ ತೋರಿಸಿತ್ತು. ಅವಾಗ ಸ್ವಲ್ಪ ಸೈನಟೈಸಿಸ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೈನಸ್ದು ಒಂದು ಸರ್ಜರಿ ಆಯ್ತು. ಅದಾದ್ಮೇಲೆ ರೆಗ್ಯುಲರ್ ಆಗಿ ಇದು ಸ್ವಲ್ಪ ಅಂದ್ರೆ ಇದು ರೇರ್ ಡಿಸಾರ್ಡರ್ ಅಂತ ಇದು ಬಹಳ ಜನಕ್ಕೆ ಇರಲ್ಲ, ಬಟ್ ಇದು ರೆಗ್ಯುಲರ್ ಆಗಿ ಕಾಣ್ಕೊಂಡಿರ್ಲಿಲ್ಲ. ಅಂದ್ರೆ ಕಡಿಮೆ ಆಗ್ತಾ ಒಂದ್ ಸ್ವಲ್ಪ 2015-16 ಅಲ್ಲಿ ಜಾಸ್ತಿ ಆಯ್ತು. ಆಗ ನಾವು ಒಂದ್ ಸ್ವಲ್ಪ ಹಿಮೋಪತಿ ಟ್ರೀಟ್ಮೆಂಟ್ ತೊಂದೆ 1-2 years. ಅದಾದ್ಮೇಲೆ ಇದಕ್ಕೆ ಆಪರೇಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಬೆಳಗಾವಲ್ಲಿ ಒಬ್ರು ಗ್ಯಾಸ್ಟ್ರೋಎಂಟ್ರಾಲಜಿ ಸರ್ ಹೇಳಿದ್ರು. ಸಿನ್ಸ್ ಫ್ರಮ್ 6 months ಉಸಿರಾಡಕ್ ತೊಂದರೆ ಅದೆಲ್ಲ ಆಗ್ತಿತ್ತು. ಇಲ್ಲಿ ನಮ್ಮ ಬ್ರದರ್ ಇನ್ ಲಾ ಇರ್ತಾರೆ, ಅವರು ಕೂಡ ಇಲ್ಲಿ ಸಜೆಸ್ಟ್ ಮಾಡಿದ್ರು ಹೊಸೂರಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಂತ ಹೇಳ್ಬಿಟ್ಟು. ಅಲ್ಲೋಗಿ ಎಲ್ಲ ಚೆಕ್ ಮಾಡಿದ್ವಿ. ಅಲ್ಲಿ ಒಬ್ಬರು ಡಾಕ್ಟರ್ನ ಸರ್ಜನ್ನ ಭೇಟಿ ಆದ್ವಿ. ಇಲ್ಲಿ ಇದು ರೀಡು ಕೇಸ್ ಇದ್ರಿಂದ ಅವರು ಪ್ರೈಮರಿ ಕೇಸಸ್ ಎಲ್ಲ ಮಾಡ್ಬೋದು, ಬಟ್ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿಬಿಟ್ಟು ಇಲ್ಲಿ ಕಳಿಸಿದ್ರು. ಅವಾಗ ನಾವು ಇನ್ನೊಮ್ಮೆ ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಯ್ತು ಅಕ್ಲೇಶಿಯಾ ಕಾರ್ಡಿಯಾ ಅಂತೇಳಿ. ಏಕಲಾಜಿಯಾ ಕಾರ್ಡಿಯಾ ಅನ್ನೋದು ಒಂದು ಈಸೋಫೇಜಲ್ ಮೊಟಿಲಿಟಿ ಡಿಸಾರ್ಡರ್. ಅಂದರೆ ಈಗ ನಾವು ಯಾವಾಗಲೂ ನಾವು ಆಹಾರ ತಗೊಂಡ್ರೆ ಅದು ನಮ್ದು ಅನ್ನನಾಳದಿಂದ ಹೊಟ್ಟೆಗೆ ಬರುತ್ತೆ. ಹೊಟ್ಟೆಯಿಂದ ಯಾವಾಗಲೂ ಉಲ್ಟಾ ಬರಲ್ಲ. ಏನಾದರೂ ಅದ್ರದ್ದು ಪ್ರಾಬ್ಲಮ್ ಇದ್ರೆ, ಅನ್ನನಾಳದ ಪ್ರಾಬ್ಲಮ್ ಇದ್ರೆ ಊಟ ಮಾಡೋದು ಕಷ್ಟ ಆಗುತ್ತೆ ಪೇಷಂಟಿಗೆ, ನೀರು ಕುಡಿಯೋದು ಕಷ್ಟ ಆಗುತ್ತೆ, ಅಲ್ಲೇ ತಡ್ಕೊಳ್ಳುತ್ತೆ, ಅದು ಹೊಟ್ಟೆವರೆಗೂ ಹೋಗಲ್ಲ. ಆವಾಗ ನಮ್ಮ ಅನ್ನನಾಳ ದೊಡ್ಡದಾಗ್ಬಿಡುತ್ತೆ. ಈ ಥರದ ಕಂಡೀಷನಿಗೆ ಏಕಲಾಜಿಯಾ ಕಾರ್ಡಿಯಾ ಅಂತ ಕರಿತೀವಿ. ಆಸ್ ಸಚ್ ಏಕಲಾಜಿಯಾ ಕಾರ್ಡಿಯಾ ಅನ್ನೋದು ಬಹಳ ರೇರ್ ಡಿಸಾರ್ಡರು. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಹಲವಾರು ರೀತಿ ಟ್ರೀಟ್ಮೆಂಟ್ಗಳಿದೆ. ಕೆಲವೊಂದು ಟ್ರೀಟ್ಮೆಂಟು ಎಂಡೋಸ್ಕೋಪಿಯಲ್ಲಿ ಮಾಡ್ತೀವಿ, ಕೆಲವೊಂದು ಟ್ರೀಟ್ಮೆಂಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತೀವಿ, ಕೆಲವೊಂದು ರೋಬೋಟಿಕಲ್ ಮಾಡ್ತೀವಿ. ಸೊ ನಮ್ಮ ಹತ್ರ ಈ 35 ವರ್ಷ ಪೇಷಂಟ್ ಒಬ್ಬರು ಬಂದಿದ್ದರು. ಅವ್ರಿಗೆ ಆಲ್ರೆಡಿ ಪೋಯಮ್ಸ್ ಅನ್ನೋ ಪ್ರೊಸೀಜರ್ ಎಂಡೋಸ್ಕೋಪಿಯಲ್ಲಿ ಮಾಡಿದರು 5 years ಬ್ಯಾಕ್. ಸೊ ಈಗ ಪೋಯಮ್ಸ್ ಅನ್ನೋದು ಸುಮಾರು ಫ್ರೀಕ್ವೆಂಟಾಗಿ ಮಾಡ್ತಾ ಇದ್ದಾರೆ. ಬಟ್ ವಿಧಿವಶಾತ್ ಏನಾಯಿತು ಅಂತ ಹೇಳಿದ್ರೆ ಆ ಪೋಯಮ್ಸ್ ಅನ್ನೋ ಸರ್ಜರಿ ಬರೀ 4 ವರ್ಷದ ಕೆಲಸ ಆಯಿತು ಪೇಷಂಟಿಗೆ. 4 ವರ್ಷ ಆದಮೇಲೆ ಅದರದ್ದು ಎಫೆಕ್ಟ್ ಏನಿತ್ತು, ಪೋಯಮ್ಸ್ ಅನ್ನೋ ಪ್ರೊಸೀಜರ್ ಮಾಡಿದ ಎಫೆಕ್ಟ್ ಹೋಯ್ತು. ಎಫೆಕ್ಟ್ ಹೋದ್ಮೇಲೆ ಏನಾಗುತ್ತೆ, ನುಂಗಕ್ಕೆ ಕಷ್ಟ ಆಗ್ತಿತ್ತು, ನೀರು ಕುಡಿಯೋಕೆ ಕಷ್ಟ ಆಗ್ತಿತ್ತು, ತಡೆದಂಗೆ ಆಗ್ತಿತ್ತು. ಸೊ ಎಲ್ಲ ನಾವು ಟೆಸ್ಟ್ಗಳು ಮಾಡಿದ್ವಿ, ಮತ್ತೆ ಎಂಡೋಸ್ಕೋಪಿ ಮಾಡಿದ್ವಿ, ಮ್ಯಾನೋಮೆಟ್ರಿ ಅಂತ ಮಾಡಿದ್ವಿ, CT ಸ್ಕ್ಯಾನ್ ಅಂತ ಮಾಡಿದ್ವಿ. ಇದು ಮಾಡಿದಾಗ ನಮ್ಗೆ ಗೊತ್ತಾಯಿತು ಏಕಲಾಜಿಯಾ ಕಾರ್ಡಿಯಾ ಅನ್ನೋದು ಮತ್ತೆ ಪೇಷಂಟಿಗೆ ರಿಕವರ್ ಆಗಿದೆ ಅಂತ. ಸೊ ಪೇಷಂಟ್ ಹತ್ರ ಡೀಟೇಲಾಗಿ ಎಲ್ಲ ನಾವು ಮಾತಾಡಿ ಮತ್ತೆ ನಾವು ಹೆಲ್ಲರ್ಸ್ ಕಾರ್ಡಿಯೋಮಯೋಟಮಿ ಅನ್ನೋದು ಮಾಡಬೇಕಾಗಿತ್ತು. ಅದನ್ನು ನಾವು ರೋಬೋಟಿಕ್ ಸರ್ಜರಿ ಮೂಲಕ ಈ ಆಪರೇಷನನ್ನು ಮಾಡಿದ್ವಿ. ರೋಬೋಟಿಕ್ ಸರ್ಜರಿದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಮಗೆ ಪ್ರಿಸಿಷನ್ ತುಂಬ ಸಿಗುತ್ತೆ, ಮ್ಯಾಗ್ನಿಫಿಕೇಶನ್ ತುಂಬ ಸಿಗುತ್ತೆ. ಲ್ಯಾಪ್ರೋಸ್ಕೋಪಿಯಲ್ಲಿ ನಮಗೆ 4 ಪಟ್ಟಷ್ಟು ಮ್ಯಾಗ್ನಿಫಿಕೇಶನ್ ಸಿಗುತ್ತೆ, ಬಟ್ ರೋಬೋಟಿಕ್ ಸರ್ಜರಿಯಲ್ಲಿ 10 ಪಟ್ಟು ಮ್ಯಾಗ್ನಿಫಿಕೇಶನ್ ಸಿಗುತ್ತೆ. ಸೊ ಇಂಥದ್ದು ಮೊದಲು ಆಲ್ರೆಡಿ ಏನೋ ಪ್ರೊಸೀಜರ್ ಆಗಿದೆ ಅಂದಾಗ ಮತ್ತೊಂದು ಸಲ ಪ್ರೊಸೀಜರ್ ಮಾಡೋದು ಭಾಳ ಕಷ್ಟಕರವಾದ ಕೆಲಸ. ಸೊ ನಮಗೆ ಮ್ಯಾಗ್ನಿಫಿಕೇಶನ್ನು ಸಿಗೋದ್ರಿಂದ ನಮ್ಮ ಪ್ರಿಸಿಷನ್ ಲೆವೆಲ್ ತುಂಬ ಇನ್ಕ್ರೀಸ್ ಆಗುತ್ತೆ. ಆವಾಗ ಈ ಥರ ಡಿಫಿಕಲ್ಟ್ ಸರ್ಜರೀಸನ್ನು ನಾವು ಲೀಲಾಜಾಲವಾಗಿ ರೋಬೋಟಿಕ್ ಸರ್ಜರಿ ಮೂಲಕ ಮಾಡ್ಬೋದು. ಸೊ ಇದರದ್ದು ಅಡ್ವಾಂಟೇಜು ನಮ್ಮ ಪೇಷಂಟಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಪೇಷಂಟ್ ಅವ್ರು ಒಪ್ಕೊಂಡ್ರು. ರೋಬೋಟಿಕ್ ಸರ್ಜರಿ ಮೂಲಕ ಮತ್ತೆ ಎಕ್ಸ್ಟೆಂಡೆಡ್ ಹೆಲ್ಲರ್ಸ್ ಕಾರ್ಡಿಯೋಮಯೋಟಮಿ ಅಂತ ಆಪರೇಷನ್ ಮಾಡಿದ್ವಿ. ಆಪರೇಷನ್ ಆದಮೇಲೆ 2ನೇ ದಿನ ಪೇಷಂಟಿಗೆ ಲಿಕ್ವಿಡ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಡಿಸ್ಚಾರ್ಜ್ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ ನಂದು ಆಗಿಬಿಟ್ಟು ಒಂದು 10 days ಆಯಿತು. ಬಟ್ ಇವಾಗ ಜ್ಯೂಸು ಕುಡಿತಾ ಇದ್ದೀನಿ, ಗಂಜಿನೂ ಸೇವಿಸ್ತಾ ಇದ್ದೀನಿ, ನೀರು ಸೇವಿಸ್ತಾ ಇದ್ದೀನಿ. ಅದು ರಿವರ್ಸ್ ಆಗ್ತಾಯಿಲ್ಲ, ರಿಫ್ಲೆಕ್ಸ್ ಆಗ್ತಾಯಿಲ್ಲ, ಹಾರ್ಟ್ ಬರ್ನು ಏನೂ ಇಲ್ಲ. ಇವಾಗ ನಾವು ಫಾಲೋಅಪ್ಗೆ ಬಂದಿದ್ದೀವಿ. ಇವಾಗ ಸಾಫ್ಟ್ ಡಯಟ್ ಅದೆಲ್ಲ ತೊಗೊಳ್ಳಿಕ್ಕೆ ಹೇಳಿದ್ದಾರೆ. ಇಲ್ಲಿಂದು ಏನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಇಲ್ಲಿ ದೊಡ್ಡ ಸರ್ಜನ್ ತನ ಏನಿದು ಟ್ರೀಟ್ ಮಾಡೋದಿಲ್ಲ. ಒಂದು ಫ್ರೆಂಡು ಯಾವಾಗ ನಾವು ಇಂಡಿವಿಜುವಲ್ ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡಿ ಅವರೇ ಕಾಲ್ ಮಾಡಿ ನಮ್ಮದು ಇದು ಹೆಲ್ತ್ ಬಗ್ಗೆ ವಿಚಾರ ಮಾಡ್ತಾರೆ. ಅದು ಒಂದು ಒಳ್ಳೆಯದಿದೆ. ರೋಬೋಟಿಕ್ ಸರ್ಜರಿ ನಾವು ಮಾಡಿದ್ರಿಂದ ಪೇಷಂಟಿಗೆ ಪೇಯ್ನ್ ಭಾಳ ಮಿನಿಮಲ್ ಆಗಿರುತ್ತೆ. ಪೇಯ್ನ್ ಮಿನಿಮಲ್ ಆಗಿರೋದು ಕಾರಣ ಪೇಷಂಟು ಉಸಿರಾಟದ ತೊಂದರೆ ಏನೂ ಆಗಲ್ಲ, ಆರಾಮಾಗಿ ಉಸಿರಾಡ್ಬೋದು. ಆರಾಮಾಗಿ ವಿದಿನ್ 6 to 8 hours ಆಪರೇಷನ್ ಆದಮೇಲೆ ಪೇಷಂಟು ಓಡಾಡ್ಬೋದು. ರೆಸಮ್ಷನ್ ಆಫ್ ನಾರ್ಮಲ್ ಆ್ಯಕ್ಟಿವಿಟೀಸ್, ಅವ್ರು ನಾರ್ಮಲ್ ಆ್ಯಕ್ಟಿವಿಟೀಸ್ ಬರೋದು ವಿದಿನ್ ಎ ವೀಕ್ ಅವರು ನಾರ್ಮಲ್ ಆ್ಯಕ್ಟಿವಿಟೀಸ್ ರೆಸ್ಯೂಮ್ ಮಾಡ್ಬೋದು. ಸೊ ಇದೆಲ್ಲ ರೋಬೋಟಿಕ್ ಸರ್ಜರೀಸು ಅಡ್ವಾಂಟೇಜಸ್ ಆಗಿದೆ. ಈ ಥರ ಕಾಂಪ್ಲೆಕ್ಸ್ ಪ್ರೊಸೀಜರ್ ಇದ್ದಾಗ ಯಾವಾಗ ತುಂಬ ಪ್ರಾಬ್ಲಮ್ ಆಗ್ಬೋದು, ಇದು ನಾವು ಲ್ಯಾಪ್ರೋಸ್ಕೋಪಿ ಅಥವಾ ಓಪನ್ ಸರ್ಜರಿಯಲ್ಲಿ ಮಾಡಬೇಕಾದ್ರೆ ತುಂಬ ಕಷ್ಟಕರವಾಗಿ ನಮ್ಗೆ ಅನ್ಸುತ್ತೋ, ರೋಬೋಟಿಕ್ ಪ್ಲಾಟ್ಫಾರ್ಮ್ ಮೂಲಕ ನಾವಿದು ತುಂಬ ಈಸಿಯಾಗಿ ಈ ಪ್ರೊಸೀಜರ್ಗಳು ಮಾಡ್ಬೋದು. ಅದರ ಲಾಭವನ್ನು ನಾವು ಪೇಷಂಟ್ಸಿಗೆ ಕೊಡ್ಬೋದಾಗಿದೆ.